ನಾಳೆ ಗೌರಿ ಹಬ್ಬ, ನಾಡಿದ್ದು ಗಣೇಶ ಹಬ್ಬ. ಭಾದ್ರಪದ ಮಾಸದ ಮೊದಲ ಹಬ್ಬಕ್ಕೆ ಸಿಟಿಯಲ್ಲಿ ತಯಾರಿ ಜೋರಾಗಿದೆ. ಹಬ್ಬದ ಹೂವು, ಹಣ್ಣು, ತರಕಾರಿ ಖರೀದಿಗಾಗಿ ಮಾರ್ಕೆಟ್ನಲ್ಲಿ ಜನಸ್ತೋಮವೇ ಸೇರಿತ್ತು. ದರ ಏರಿಕೆ ನಡುವೆಯೂ ಹಬ್ಬಕ್ಕೆ ಅಗತ್ಯ ವಸ್ತುಗಳ ಖರೀದಿ ಮಾಡಿದ್ರು. ಇನ್ನು ಗಣೇಶನ ಮೂರ್ತಿಗಳ ಖರೀದಿಯೂ ಜೋರಾಗೇ ಇತ್ತು. ಯಶವಂತಪುರ ಮಾರ್ಕೆಟ್ನಲ್ಲಿ ಕರಗ ಗಣೇಶ, ಅಯ್ಯಪ್ಪ ಗಣೇಶ, ವಿಷ್ಣು ಅವತಾರಿ ಗಣೇಶ ಸೇರಿ ಬಗೆ ಬಗೆ ಮೂರ್ತಿಗಳ ವ್ಯಾಪಾರ ನಡೆಯಿತು. ಗಣೇಶ ಮೂರ್ತಿ ವಿಸರ್ಜನೆಗೆ ಬಿಬಿಎಂಪಿ ತಯಾರಿ ಮಾಡಿಕೊಂಡಿದೆ. ಯಡಿಯೂರು ಕೆರೆ ಸ್ವಚ್ಛಗೊಳಿಸಿ ನೀರು ತುಂಬಿಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನ 41 ಕೆರೆಗಳಲ್ಲಿ ಮೂರ್ತಿ ವಿಸರ್ಜನೆಗೆ ಅವಕಾಶ ನೀಡಿದ್ದು 489 ಸಂಚಾರಿ ಟ್ಯಾಂಕ್ ನಿಯೋಜಿಸಲಾಗುತ್ತೆ. ಪಿಒಪಿ ಮೂರ್ತಿಗಳಿಗೆ ನಿಷೇಧ ಹೇರಿದ್ದು ಮೂರ್ತಿ ಪ್ರತಿಷ್ಠಾಪನೆಗೆ 75 ಏಕಗವಾಕ್ಷಿ ಕೇಂದ್ರ ಸ್ಥಾಪಿಸಲಾಗಿದೆ. ಗಣೇಶನ ಹಬ್ಬದಲ್ಲಿ ಡಿಜೆಗೆ ನಿರ್ಬಂಧ. ನಾಡಿದ್ದು ಗಣೇಶನ ಹಬ್ಬ, ಹಾಗೆ ಸೆಪ್ಟೆಂಬರ್ 5ರಂದು ಈದ್ ಮಿಲಾದ್ ಇದೆ. ಹೀಗಾಗಿ ನಗರದ ಎಲ್ಲಾ ವಿಭಾಗದ ಡಿಸಿಪಿ, ಎಸಿಪಿ, ಜಂಟಿ ಪೊಲೀಸ್ ಆಯುಕ್ತರ ಜೊತೆ ಪೊಲೀಸ್ ಆಯುಕ್ತರು ಸಭೆ ನಡೆಸಿದ್ರು. ನಿಗದಿತ ರಸ್ತೆಗಳಲ್ಲಿ ಮೆರವಣಿಗೆ ನಡೆಯಬೇಕು. ದಾರಿಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು. ಮೆರವಣಿಗೆ ವೇಳೆ ಕೋಮು ಭಾವನೆ ಪ್ರಚೋದಿಸುವ ಘೋಷಣೆ ಕೂಗಬಾರದು. ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚೋದನೆ ಮಾಡಿದ್ರೆ ಕ್ರಮದ ಎಚ್ಚರಿಕೆ ನೀಡಿದ್ರು. ಇನ್ನು ಡಿಜೆಗೆ ಅವಕಾಶವಿಲ್ಲ, ಡಿಜೆ ಹಾಕಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಇಲ್ಲಿ ಹಬ್ಬ ಸ್ಟಾರ್ಟ್ ಆಗ್ತಾ ಇದೆ ಮತ್ತು ದೊಡ್ಡ ದೊಡ್ಡ ಪ್ರೊಸೆಷನ್ಸ್ ಕೂಡ ಇದೆ. ಸೊ ನಮ್ಮ ಲಾ ಆ್ಯಂಡ್ ಆರ್ಡರ್ ಆಫೀಸರ್ಸ್, ಟ್ರಾಫಿಕ್ ಆಫೀಸರ್ಸ್ ಎಲ್ಲರೂ ಮೀಟಿಂಗ್ ಮಾಡಿ ಅವ್ರವ್ರ ಸ್ಕೀಮ್ ಯಾವ ರೀತಿ ಅವ್ರ ಪ್ರಿಪರೇಷನ್ಸ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಎಲ್ಲ ರೀತಿಯಿಂದ ಸಿದ್ಧತೆ ನಾವು ಮಾಡ್ತಾಯಿದ್ದೀವಿ. ಒಂದು ಒಳ್ಳೆಯ ವಾತಾವರಣದಿಂದ ಹಬ್ಬ ಆಚರಿಸಬೇಕು ಎಲ್ಲ